ಇವತ್ತು ಇಡೀ ರಾಗಿಯನ್ನು ಬಳಸಿ ಒಂದು ಆರೋಗ್ಯಕರವಾದ ಒಂದು ದೋಸೆಯನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಇದನ್ನು ಈಗ ಹೇಗೆ ಮಾಡೋದು ಅಂತ ನೋಡುವ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಡೀ ರಾಗಿಯನ್ನು ನೆನೆ ಹಾಕಿ ಒಂದು 7 ರಿಂದ 8 ಗಂಟೆ ಕಾಲ ನೆನೆ ಹಾಕಿ. ನೆನೆದಷ್ಟು ಅದು ನಿಮಗೆ ರುಬ್ಬಲಿಕ್ಕೆ ಸುಲಭ ಆಗ್ತದೆ. 1 ಕಪ್ ರಾಗಿಯನ್ನು 8 ರಿಂದ 10 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೇನೆ. ನೀವು ಬೇಕು ಅಂತಾದರೆ ಮೊಳಕೆ ಬರೆಸಿ ಕೂಡ ಇಟ್ಕೊಳ್ಬೋದು. ಒಂದು ದಿನ ನೆನೆ ಹಾಕಿ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಮೊಳಕೆ ಬರಲಿಕ್ಕೆ ಇಟ್ಟರೆ ಮೊಳಕೆ ಬರ್ತದೆ ಅದು. ಹಾಗೆಯೇ 2 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೇನೆ, 1 ಕಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಅದರ ಜೊತೆಗೇ 1 ಇಂಚು ಶುಂಠಿ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಸಣ್ಣ ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ ಒಂದು 3 ಮೆಣಸು, ಬ್ಯಾಡಗಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಟೇಸ್ಟಿಗೋಸ್ಕರ. ಇದಿಲ್ಲದೆ ಕೂಡ ಹಾಗೆ ಕೂಡ ಮಾಡಿಕೊಳ್ಬೋದು, ಖಾರ ಇಷ್ಟ ಇಲ್ಲದವರು. ನಮ್ಮಲ್ಲಿ ಒಂದು ಸ್ವಲ್ಪ ಮಸಾಲೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಅದನ್ನು ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ರುಬ್ಬಿಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಕೂಡ ಹಾಕ್ಕೊಂಡು ಅದರ ಜೊತೆಗೆ ಕಾಯಿ ಕೂಡ ಹಾಕ್ಕೊಂಡು ನೆನೆಸಿಟ್ಟಂತಹ ರಾಗಿ ಇದನ್ನು ಕೂಡ ಹಾಕ್ಕೊಂಡು ನೋಡಿ, ಮೊದಲಿಗೆ ಇದನ್ನು ಒಂದು ಸ್ವಲ್ಪ ತರಿಯಾಗಿ ಹುಡಿ ಮಾಡಿಕೊಳ್ಳಿ. ಹುಡಿ ಮಾಡಿಕೊಳ್ಳುವ ಉದ್ದೇಶ ಅಂದರೆ ರಾಗಿ ಸರಿಯಾಗಿ ಸಣ್ಣ ಆಗೋದಿಲ್ಲ, ಅದಕ್ಕೋಸ್ಕರ ಅದನ್ನು ಮೊದಲೇ ಒಂದು ಸ್ವಲ್ಪ ಡ್ರೈ ಆಗಿ ಹುಡಿ ಮಾಡಿಕೊಂಡ್ರೆ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿಕೊಳ್ಬೋದು. ಈಗ ಅದಕ್ಕೆ ಉಳಿದ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಒಂದೇ ಸತಿ ಹಾಕಲಿಕ್ಕೆ ಕಷ್ಟ ಆಗ್ತದೆ ಅಂತಾದರೆ ಅದನ್ನು 2 ಟರ್ಮಲ್ಲಿ ಕಡೆದುಕೊಳ್ಳಿ. 2 ಸತಿ ಹಾಕ್ಕೊಂಡು ಕಡೆದುಕೊಳ್ಳಿ. 1 ಲೋಟ ಒಮ್ಮೆ, ಮತ್ತೊಂದು ಲೋಟ ಮತ್ತೊಮ್ಮೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕ್ಕೊಂಡು ರುಬ್ಬಿ. ನಂತರ ಬೇಕು ಅಂತಾದರೆ ಸೇರಿಸ್ಕೊಳ್ಬೋದು. ಈಗ ಅದಕ್ಕೆ ನಾವು ಬೇಳೆ ಏನು ಹಾಕಲಿಲ್ಲ, ಹುಳಿಗೆ ಏನೂ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ 2 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ. 2 ಕಪ್ ಮೊಸರು ಹಾಕಿ ಅದನ್ನು ಅದರ ಜೊತೆಗೆ ರುಬ್ಬಿಕೊಳ್ತಾ ಇದ್ದೇನೆ. ಯಾಕೆಂದರೆ ಇದರಲ್ಲಿ ಮೆತ್ತಗಾಗಲಿಕ್ಕೆ ಬೇರೆ ಏನೂ ಇಲ್ಲ ಅದರಲ್ಲಿ, ಹಾಗಾಗಿ ನಾನು ಮೊಸರು ಕೂಡ ಹಾಕಿಕೊಳ್ತಾ ಇದ್ದೇನೆ ಕಾಯಿಯ ಜೊತೆಗೆ. ಇದೊಳ್ಳೆ ರುಚಿ ಕೊಡ್ತದೆ. ಒಂದು ಸ್ವಲ್ಪ ಹುಳಿ ಬರಲಿಕ್ಕೆ ಇಡೋದ್ರಿಂದ, ಹೀಗೆ ಮೊಸರು ಹಾಕಿ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಆಗಿರ್ತದೆ. ಅದು ಹುಳಿ ಕೂಡ ಆಗೋದಿಲ್ಲ, ಆದರೆ ಹುಳಿ ಟೇಸ್ಟ್ ಇರ್ತದೆ. ಈಗ ಉಳಿದ ಅಕ್ಕಿಯನ್ನು ಕೂಡ ಅದೇ ರೀತಿ ನುಣ್ಣಗೆ ಪುನಃ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡು, ಅಂದರೆ ಮೊಸರನ್ನು 2 ಇದಕ್ಕೆ ಡಿವೈಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಸಲ ರುಬ್ತೀರಿ ಅಷ್ಟು ಸರಿ. ನೀರನ್ನು ಕಡಿಮೆ ಯೂಸ್ ಮಾಡಿ ಮೊಸರಿನಲ್ಲೇ ಅದನ್ನು ರುಬ್ಬಿ, ಆವಾಗದು ಮತ್ತು ರುಚಿಯಾಗಿರ್ತದೆ. ಈಗ ಎಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸರಿಯಾಗಿ ಮಿಕ್ಸ್ ಆಗಬೇಕು, ಯಾಕೆಂದರೆ ನಾವು ಬೇರೆ ಬೇರೆಯಾಗಿ ರುಬ್ಬಿದ್ದೇವೆ ಎಲ್ಲವನ್ನು ಕೂಡ, ಹಾಗಾಗಿ ಸರಿಯಾಗಿ ಮಿಕ್ಸ್ ಆಗಬೇಕದು. ಇದನ್ನು ಈಗ ಸರಿಯಾಗಿ ಮಿಕ್ಸ್ ಆಗಿ ನೋಡಿ, ಉದ್ದಿನ ಹಿಟ್ಟಿನ ಹದದಲ್ಲಿ ಇಟ್ಕೊಳ್ಳಿ ಹಿಟ್ಟನ್ನು. ತುಂಬ ತೆಳ್ಳಗೆ ಕೂಡ ಬೇಡ, ತುಂಬ ಗಟ್ಟಿ ಕೂಡ ಬೇಡ. ನೋಡಿ, ಈ ಹದದಲ್ಲಿ ಇರಲಿ ಹಿಟ್ಟು. ನಿಮಗೆ ಅದು ಹಚ್ಚಲಿಕ್ಕೆ ಬರೋದಿಲ್ಲ ಅಂತಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಂದರೆ ದೋಸೆ ಹಚ್ಚುವಾಗ ತವದಲ್ಲಿ ಅದು ಸೌಟಿಗೆ ಹಿಡಿತದಂತಾದರೆ, ಅಂದರೆ ದೋಸೆ ಹುಯ್ಯುವಾಗ ಅದು ಸರಿಯಾಗಿ ಹುಯ್ಯಲಿಕ್ಕೆ ಬರಬೇಕು. ಆ ಸರಿಯಾಗಿ ಹುಯ್ಯಲಿಕ್ಕೆ ಬರಲಿಲ್ಲ ಅಂತಾದರೆ ಅದಕ್ಕೆ ನೀರು ಕಡಿಮೆ ಆಗಿದೆ ಅಂತೇಳಿ ಲೆಕ್ಕ. ಇದು ಒಂದು ಟಿಪ್. ದೋಸೆ ಹುಯ್ಯುವಾಗ, ದೋಸೆ ತವದಲ್ಲಿ ನಾವು ಸ್ಪ್ರೆಡ್ ಮಾಡುವಾಗ ಅದು ಸರಿಯಾಗಿ ಸ್ಪ್ರೆಡ್ ಆಗ್ತಿಲ್ಲ ಅಂದರೆ ಅದಕ್ಕೊಂದು ಅರ್ಧ ಕಪ್ಪಷ್ಟು ನೀರು ಬೇಕು ಇನ್ನೂ ಕೂಡ, ಅಥವಾ 1 ಕಪ್ಪಷ್ಟು ನೀರು ಬೇಕು ಅಂತೇಳಿ ಒಂದೇ ಸತಿ 1 ಕಪ್ ಹಾಕೋ ಬದಲು ಅರ್ಧ ಕಪ್ ಹಾಕ್ಕೊಂಡು ಅದನ್ನು ಸೆಟ್ ಮಾಡಿಕೊಳ್ಳಿ ಹಿಟ್ಟನ್ನು. ಇನ್ನೊಂದು ಕಡೆ ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 1 ಸೌಟಷ್ಟು ಹಿಟ್ಟು ಹಾಕ್ಕೊಂಡು ನೋಡಿ, ಈ ಥರ ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಚ್ಚಲಿಕ್ಕೆ ಬರ್ತದೆ. ಇದು ಈ ಥರ ತೆಳ್ಳಗೆ ಸ್ಪ್ರೆಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 1 ರಿಂದ 2 ನಿಮಿಷವರೆಗೆ ಅದನ್ನು ಬೇಯಿಸ್ಕೊಳ್ಳುವ. ತುಂಬ ಕ್ರಿಸ್ಪ್ ಬೇಕು ಅಂತ ಹೇಳುವವರು ಮತ್ತೊಂದು ನಿಮಿಷ ಜಾಸ್ತಿ ಇಟ್ಕೊಳ್ಬೋದು. ಅಷ್ಟೊಂದು ಕ್ರಿಸ್ಪ್ ಬೇಡ ಅಂತ ಹೇಳುವವರು 1-2 ನಿಮಿಷದಲ್ಲಿ ತೆಗಿಬೋದು. ತುಪ್ಪ ತವಕ್ಕೆ ಹಾಕಲಿಕ್ಕೆ ಇಷ್ಟ ಇಲ್ಲದವರು ದೋಸೆ ತೆಗೆದ ನಂತರ ಹಾಕಿಕೊಳ್ಬೋದು, ಯಾಕೆಂದರೆ ರೋಸ್ಟೆಡ್ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಷ್ಟ ಇರುವವರು ತವಕ್ಕೆ ಹಾಕಿ ಉಪಯೋಗಿಸಿಕೊಳ್ಬೋದು. ನಾನು 2 ಕೂಡ ಟ್ರೈ ಮಾಡ್ತೇನೆ. ಅದನ್ನು ಬೆಂದ ನಂತರ ತಿರುಗಿಸಿ ಹಾಕಿ 2 ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ನಮ್ಮ ರುಚಿಯಾದ ಆರೋಗ್ಯಕರವಾದ ರಾಗಿಯ ದೋಸೆ ರೆಡಿ ಆಯಿತು. ಇದನ್ನು ಹುಳಿ ಬರಲಿಕ್ಕೆ ಏನು ಇಡಲಿಕ್ಕಿಲ್ಲ, ಅಂದರೆ ಹುದುಗು ಬರಲಿಕ್ಕೆ ಇಡಲಿಕ್ಕೆ ಏನಿಲ್ಲ ಇದರಲ್ಲಿ. ಹುದುಗು ಬಂದು ಇಷ್ಟಪಡೋರಿದ್ದರೆ ಅದನ್ನು ಒಂದು 3 ರಿಂದ 4 ಗಂಟೆ ಹುದುಗು ಬರಲಿಕ್ಕೆ ಇಡ್ಬೋದು, ಅಥವಾ 8 ಗಂಟೆ ಎಲ್ಲ ಇಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇಡೀ ರಾಗಿ ತಂದಿದ್ದಿಲ್ಲ ಅಂತಾದರೆ ಚಿಂತೆ ಮಾಡೋದೇನಿಲ್ಲ. ರುಬ್ಬುವಾಗ 1 ಕಪ್ಪಷ್ಟು ರಾಗಿ ಹುಡಿಯನ್ನು ಸೇರಿಸ್ಕೊಳ್ಬೋದು. ಇಡೀ ರಾಗಿ ಅಂತ ಆದರೆ ಹೆಚ್ಚು ಆರೋಗ್ಯಕರ ಹುಡಿಗಿಂತ ಕೂಡ, ಹಾಗಾಗಿ ನಾನು ಇಡೀ ರಾಗಿನ ಯಾವಾಗಲೂ ಇಟ್ಕೊಳ್ತೇನೆ. ನೀವು ಕೂಡ ಒಂದು ಸಲ ಈ ರುಚಿಯಾದ ಆರೋಗ್ಯಕರವಾದ ದೋಸೆಯನ್ನು ಖಂಡಿತ ಟ್ರೈ ಮಾಡಿ ನೋಡ್ತೀರಿ ಅಂತೇಳಿ ಎಣಿಸ್ಕೊಳ್ತೇನೆ. ಹಾಗೆ ಹೇಗಾಯಿತು ಅಂತೇಳಿ ನಮಗೊಂದು ಕಮೆಂಟ್ ಮೂಲಕ ಇದನ್ನು ತಿಳಿಸಿ.
ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಈ ಥರ ಹೆಲ್ದಿ ಅಡುಗೆಯೊಂದಿಗೆ, ಸುಲಭದ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.